ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕರ್ನಾಟಕದ ಬಡವರ ಪಾಲಿಗೆ ಸರ್ಕಾರಿ ಆಸ್ಪತ್ರೆಗಳೇ ಸಂಜೀವಿನಿ. ಕೈಯಲ್ಲಿ ದುಡ್ಡೇ ಇದ್ದಿದ್ರೂ ಕೂಡ ಹುಷಾರ್ ತಪ್ಪಿದಾಗ, ಕಾಯಿಲೆ ಬಂದಾಗ ಬಡವರು ಮೊದಲು ಹೋಗೋದೆಲ್ಲಿಗೆ? ಸರ್ಕಾರಿ ಆಸ್ಪತ್ರೆಗೆ. ಚಿಕಿತ್ಸೆ ಸಿಗುತ್ತೆ, ಅಲ್ಲಿ ಏನೋ ಒಂದಿರುತ್ತೆ ಅಂಥೇಳಿ. ಸಾರ್, ಡಾಕ್ಟ್ರೇ ಈ ಥರ ಆಗಿದೆ ಅಂತ ಹೇಳಿದ್ರೆ ನೋಡ್ತಾರೆ, ಏನೋ ಒಂದು ಸೊಲ್ಯೂಷನ್ ಹೇಳ್ತಾರೆ ಅಂತ ಅವ್ರ ಬಾಯಿನೇ ನೋಡ್ತಾ ಇರ್ತಾರೆ. ನನಗೇನೂ ಆಗಿಲ್ಲ ಅಂತ ಹೇಳಲಿ, ಗುಣ ಆಗ್ತೀಯಾ ಅಂತ ಒಂದು ಮಾತು ಹೇಳಲಿ ಅವರು ಸಾಕು ಅಂತ ಹೇಳಿ ಕಾಯ್ತಾ ಇರ್ತಾರೆ. ಆದರೆ ಇದೇ ಸರ್ಕಾರಿ ಆಸ್ಪತ್ರೆಗಳನ್ನು ಕೊಲ್ಲುವ ಹೆಜ್ಜೆಯನ್ನು ಇಡಲಾಗಿದೆ ಈಗ. ಯಾಕಂದರೆ ಅಲ್ಲಿ ಮುಖ್ಯವಾಗಿ ಆಗಬೇಕಾಗಿದ್ದ ಪರೀಕ್ಷೆಗಳು, ಸ್ಕ್ಯಾನಿಂಗ್ಗಳನ್ನು ಬಂದ್ ಮಾಡಲಾಗಿದೆ. ಫೆಬ್ರವರಿ 18ನೇ ತಾರೀಕಿನಿಂದ ಕರ್ನಾಟಕದ ಬಹುತೇಕ ಜಿಲ್ಲಾ ಆಸ್ಪತ್ರೆಗಳಲ್ಲಿ CT ಸ್ಕ್ಯಾನ್ ಮತ್ತು MRI ಸ್ಕ್ಯಾನಿಂಗ್ ಯಂತ್ರಗಳು ಸ್ತಬ್ಧವಾಗಿವೆ. ರಾತ್ರೋರಾತ್ರಿ ಸ್ಕ್ಯಾನಿಂಗ್ ಸೆಂಟರ್ಗಳ ಬಾಗಿಲನ್ನು ಮುಚ್ಚಲಾಗಿದೆ. ದುಡ್ಡಿಲ್ಲದೆ ಸರ್ಕಾರಿ ಆಸ್ಪತ್ರೆಗೆ ಬಂದ ಬಡವರು ಈಗ ಕಣ್ಣೀರು ಹಾಕ್ತಿದ್ದಾರೆ. CT ಸ್ಕ್ಯಾನ್, MRI ಸ್ಕ್ಯಾನ್ ಸ್ವಲ್ಪ ಗಂಭೀರವಾಗಿರೋ ಆರೋಗ್ಯ ಸಮಸ್ಯೆ ಬಂದಾಗಲೇ ತಾನೇ ನೋಡೋದು, ಬಡವರು ತಾನೇ ಹೋಗೋದು. ಆ ಆಘಾತ, ಹುಷಾರಿಲ್ಲದ ಆಘಾತ, ಅದ್ರ ನಡುವೆ ಈ ಸ್ಕ್ಯಾನಿಂಗ್ ಸೆಂಟ್ರಲ್ಲಿಲ್ಲ ಪ್ರೈವೇಟಿಗೆ ಹೋಗಿ ಅಲ್ಲಿ 10,000 ರೂಪಾಯಿ ಖರ್ಚು ಮಾಡಿ ಏನು ಮಾಡಬೇಕು ಬಡವರಿಗ? ಹಾಗಂತ ಯಂತ್ರಗಳೇನು ಹಾಳಾಗಿಲ್ಲ, ಆಸ್ಪತ್ರೆಗೂ ಬೀಗ ಏನು ಹಾಕಿಲ್ಲ, ಓಪನ್ ಇದೆ. ಆದರೆ 143 ಕೋಟಿ ರೂಪಾಯಿಗಳ ಬಿಲ್ಲನ್ನು ಬಾಕಿ ಇಟ್ಕೊಂಡಿದೆ ಸರ್ಕಾರ. ಈ ಕಾರಣಕ್ಕೆ ಇಡೀ ರಾಜ್ಯದ ಹೆಲ್ತ್ ಕೇರ್ ಸಿಸ್ಟಮ್ ಅಲುಗಾಡ್ ಹೋಗಿದೆ. ಆಸ್ಪತ್ರೆಗೆ ಬಂದ ಬಡ ರೋಗಿಗಳ ಜೀವದೊಂದಿಗೆ ಅಕ್ಷರಶಃ ಚೆಲ್ಲಾಟ ನಡೀತಾ ಇದೆ. ಅಷ್ಟಕ್ಕೂ ಆಗಿದ್ದೇನೋ, ದಿಢೀರಂತ ಸ್ಕ್ಯಾನಿಂಗ್ ಸೇವೆ ನಿಂತಿದ್ಯಾಕೆ? ತಪ್ಪು ಯಾರ್ದು? ಸರ್ಕಾರದ ಆರ್ಥಿಕ ವೈಫಲ್ಯನ ಅಥವಾ ಕಂಪನಿಯ ಬ್ಲ್ಯಾಕ್ ಮೇಲ? ಕಂಪ್ಲೀಟ್ ಇನ್ಸೈಡ್ ರಿಪೋರ್ಟ್ ಇಲ್ಲಿದೆ ನೋಡಿ ಸ್ನೇಹಿತರೆ. ರಾತ್ರೋರಾತ್ರಿ ಸ್ಕ್ಯಾನಿಂಗ್ ಬಂದ್. ಇದರ ಮೂಲ ಗೊತ್ತಾಗಬೇಕು ಅಂದರೆ 2017ಕ್ಕೆ ಹೋಗಬೇಕು. ಆಗ ರಾಜ್ಯ ಸರ್ಕಾರ ಒಂದು ಮಹತ್ವದ ಹೆಜ್ಜೆ ಇಡ್ತು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೈಟೆಕ್ ಸ್ಕ್ಯಾನಿಂಗ್ ಸೇವೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದರೆ PPP ಮಾಡೆಲನ್ನು ಜಾರಿಗೆ ತಂತು. ನ್ಯಾಷನಲ್ ಹೆಲ್ತ್ ಮಿಷನ್ ಮತ್ತು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಡಿಯಲ್ಲಿ ಈ ಯೋಜನೆ ಶುರುವಾಗಿತ್ತು. ಇದರ ಟೆಂಡರ್ ಪಡೆದಿದ್ದು ಕೃಷ್ಣ ಡಯಾಗ್ನೋಸ್ಟಿಕ್ಸ್ ಅನ್ನೋ ಖಾಸಗಿ ಕಂಪನಿ. ಇದರ ಕೆಲಸ ಏನು? ಜಿಲ್ಲಾಸ್ಪತ್ರೆಗಳಲ್ಲಿ ತಮ್ಮದೇ ಯಂತ್ರಗಳನ್ನು ಅಳವಡಿಸೋದು, ಸಿಬ್ಬಂದಿಯನ್ನು ನೇಮಿಸೋದು ಮತ್ತು ರೋಗಿಗಳಿಗೆ ಸ್ಕ್ಯಾನಿಂಗ್ ಮಾಡಿಸ್ಕೊಡೋದು. ನಿಯಮಗಳ ಪ್ರಕಾರ BPL ಕಾರ್ಡ್ ಇದ್ದವರಿಗೆ ಇದು ಸಂಪೂರ್ಣ ಉಚಿತ, ಫ್ರೀ. APL ಕಾರ್ಡ್ ಇದ್ದವರಿಗೆ ಹೊರಗಿನ ಮಾರ್ಕೆಟ್ ರೇಟ್ಗಿಂತ 30% ಕಮ್ಮಿ ರೇಟ್ನಲ್ಲಿ ಸ್ಕ್ಯಾನಿಂಗ್. ಒಟ್ಟಿನಲ್ಲಿ ಬಡವರಿಗೆ, ಮಿಡಲ್ ಕ್ಲಾಸ್ ಜನರಿಗೆ ದೊಡ್ಡ ಅನುಕೂಲ. ಕರ್ನಾಟಕದ 13 ಜಿಲ್ಲಾಸ್ಪತ್ರೆಗಳಲ್ಲಿ CT ಸ್ಕ್ಯಾನ್ ಮತ್ತು 5 ಜಿಲ್ಲಾಸ್ಪತ್ರೆಗಳಲ್ಲಿ MRI ಸೇವೆ ಕೂಡ ಸಿಗ್ತಾ ಇತ್ತು. ಎಲ್ಲ ಚೆನ್ನಾಗಿತ್ತು. ಆದರೆ ಫೆಬ್ರವರಿ 18, 2025 ದಿಢೀರಂತ ಎಲ್ಲ ಸ್ತಬ್ಧ ಆಯಿತು. ಯಾವುದೇ ಮುನ್ಸೂಚನೆ ಇಲ್ಲದೆ ಕೃಷ್ಣ ಡಯಾಗ್ನೋಸ್ಟಿಕ್ಸ್ ಕಂಪನಿ ತನ್ನ ಸೇವೆಯನ್ನು ಬಂದ್ ಮಾಡಿತು. ಖುದ್ದು ನ್ಯಾಷನಲ್ ಹೆಲ್ತ್ ಮಿಷನ್ ಕೂಡ ಇದನ್ನು ಕನ್ಫರ್ಮ್ ಮಾಡಿದೆ. ಪರಿಣಾಮ ಬಡ ರೋಗಿಗಳು ಒದ್ದಾಡ್ತಿದ್ದಾರೆ. ಸಂಕಷ್ಟದಲ್ಲಿ ರೋಗಿಗಳು ಖಾಸಗಿ ಲ್ಯಾಬ್ಗಳಿಗೆ ಸುಲಿಗೆ. ಸ್ಕ್ಯಾನಿಂಗ್ ಯಂತ್ರಗಳು ಆಫ್ ಆಗಿದ್ದ ತಡ ಕೋಲಾರ, ಯಾದಗಿರಿ, ಧಾರವಾಡ, ಹಾವೇರಿ ಸೇರಿದ ಹಾಗೆ ಹಲವು ಜಿಲ್ಲಾಸ್ಪತ್ರೆಗಳಲ್ಲಿ ರೋಗಿಗಳ ಪರದಾಟ ಶುರುವಾಗಿದೆ. ಆಸ್ಪತ್ರೆ ಬಾಗಿಲು ತೆರೆಯುವ ಮೊದಲೇ ಕ್ಯೂ ನಿಲ್ಲೋ ರೋಗಿಗಳಿಗೆ ಸಿಗ್ತಿರೋದು ನಿರಾಸೆ. ಕೋಲಾರದ SNR ಆಸ್ಪತ್ರೆಯಲ್ಲಂತೂ ಪರಿಸ್ಥಿತಿ ಕೈಮೀರಿ ಹೋಗಿದೆ. ಕೂಲಿ ಮಾಡಿ ಬದುಕೋ ಬಡ ರೋಗಿಯೊಬ್ಬರು CT ಸ್ಕ್ಯಾನ್ಗಾಗಿ ಬಂದಾಗ ಅವರಿಗೆ 4,500 ರೂಪಾಯಿ ಕಟ್ಟುವಂತ ಹೇಳಲಾಗಿದೆ. BPL ಕಾರ್ಡ್ ಇದ್ರೆ ಫ್ರೀ ಆಗಿ ಸಿಗ್ತಿತ್ತು. ಈಗ ದಿಢೀರಂತ ದುಡ್ಡು ಕೊಡಿ, 1,000 ರೂಪಾಯಿ ಕೊಡಿ, 16,000 ರೂಪಾಯಿ ಖರ್ಚು. ಆಸ್ಪತ್ರೆ ಸಿಬ್ಬಂದಿಯೊಂದಿಗೆ ರೋಗಿಗಳ ವಾಗ್ವಾದ ಶುರುವಾಗ್ತಿದೆ. ಅನೇಕ ಕಡೆ ರೋಗಿಗಳಿಗೆ ಉಚಿತ ಸೇವೆಯನ್ನೇ ನಿರಾಕರಿಸಲಾಗಿದೆ. ಸೇಮ್ ಟೈಮ್ ಹೊರಗಿರೋ ಖಾಸಗಿ ಆಸ್ಪತ್ರೆಗಳಿಗೆ ಹಬ್ಬ ಶುರುವಾಗಿದೆ. CT ಸ್ಕ್ಯಾನ್ಗೆ 3,000ದಿಂದ 8,000 ರೂಪಾಯಿ ತನಕನೂ ಚಾರ್ಜ್ ಮಾಡಲಾಗ್ತಿದೆ. MRI ಸ್ಕ್ಯಾನಿಂಗ್ಗೆ 5,000 ರೂಪಾಯಿನಿಂದ 12,000 ರೂಪಾಯಿವರೆಗೂ ಕೂಡ ಚಾರ್ಜ್ ಮಾಡಲಾಗ್ತಿದೆ. ಇದರ ಪರಿಣಾಮ ಊಟಕ್ಕೂ ಕಷ್ಟ ಆಗ್ತಿರೋ ಟೈಮ್ನಲ್ಲಿ ಬಡವರು ತಮ್ಮ ಜೀವ ಉಳಿಸ್ಕೊಡೋಕೆ ಬಡ್ಡಿ ಸಾಲ ಮಾಡಿ ಒಡವೆ ಅಡವಿಟ್ಟು ಖಾಸಗಿ ಲ್ಯಾಬ್ಗಳಿಗೆ ಹಣ ಸುರಿತಾ ಇದ್ದಾರೆ. ಕೆಲ ಕಡೆ ಎಮರ್ಜೆನ್ಸಿ ರೋಗಿಗಳಿಗೂ ಸ್ಕ್ಯಾನಿಂಗ್ ಇಲ್ಲದೆ ಚಿಕಿತ್ಸೆ ವಿಳಂಬ ಆಗ್ತಿದೆ. ಇದಕ್ಕಿಂತ ದೊಡ್ಡ ದುರಂತ ಇನ್ನೇನಿದೆ? ಆದ್ರೆ ಸೇವೆ ನಿಲ್ಲಿಸೋದಕ್ಕೆ ಕೃಷ್ಣ ಡಯಾಗ್ನೋಸ್ಟಿಕ್ ಕೊಡ್ತಿರೋ ಕಾರಣ ಏನು? 140 ಕೋಟಿ ರೂಪಾಯಿ ಬಾಕಿ. ಕಂಪನಿಯ ವಾದ ಏನು? ಇವ್ರ ಪ್ರಕಾರ 2019ರ ಟೈಮ್ನಿಂದಲೂ ಸರ್ಕಾರ ಬಿಲ್ ಪೇಮೆಂಟ್ ಮಾಡಿಲ್ಲ, ಕ್ಲಿಯರ್ ಮಾಡಿಲ್ಲ. 143 ಕೋಟಿ ರೂಪಾಯಿ ಬಿಲ್ ಬಾಕಿ ಇಟ್ಕೊಂಡಿದ್ದಾರೆ, ಕೊಡ್ತಾನೆ ಇಲ್ಲ ಸರ್ಕಾರದವರು ಅನ್ನೋದು ಕಂಪನಿಯ ಆರೋಪ. ಪದೇ ಪದೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ನ್ಯಾಷನಲ್ ಹೆಲ್ತ್ ಮಿಷನ್ ಕಡೆಯಿಂದ ಹಣ ರಿಲೀಸ್ ಆಗಿಲ್ಲ. ಇಷ್ಟು ದೊಡ್ಡ ಮೊತ್ತದ ಹಣ ಬರದೆ ನಾವು ಯಂತ್ರಗಳ ಮೇಂಟೆನೆನ್ಸ್ ಮಾಡೋದು ಹೇಗೆ, ನಮ್ಮ ಸಿಬ್ಬಂದಿಗೆ ಸಂಬಳ ಕೊಡೋದು ಹೇಗೆ ಅನ್ನೋದು ಕಂಪನಿಯ ಪ್ರಶ್ನೆ. ಕೆಲ ಕಡೆಗಳಲ್ಲಿ ಸಿಬ್ಬಂದಿಗೆ ತಿಂಗಳುಗಟ್ಟಲೆ ಸಂಬಳ ಕೂಡ ಆಗಿಲ್ಲ ಅನ್ನೋ ವರದಿಯಾಗಿದೆ. ಹೀಗಾಗಿ ಅನಿವಾರ್ಯವಾಗಿ ಫೆಬ್ರವರಿ ಮಧ್ಯಭಾಗದಲ್ಲಿ
ನಾವು ಎಲ್ಲ ಸರ್ವಿಸಸ್ನ ಬಂದ್ ಮಾಡ್ತಾ ಇದ್ದೀವಿ ಅಂತ ರಾಜ್ಯ ಸರ್ಕಾರಕ್ಕೆ ಮತ್ತು NHMಗೆ ಒಂದು ಅಲ್ಟಿಮೇಟಮ್ ಲೆಟರ್ ಅನ್ನ ಬರೆದ್ರು ಇವರು ಕಂಪನಿಯವರು. ನಮ್ಮ ಹತ್ರ ಯಂತ್ರಗಳನ್ನ ನಡೆಸೋಕೆ, ಅದಕ್ಕೆ ಸಿಬ್ಬಂದಿ ಇಟ್ಟು ಸಂಬಳ ಕೊಡೋಕೆ ದುಡ್ಡಿಲ್ಲ, ಕನಿಷ್ಠ 50 ಕೋಟಿ ರೂಪಾಯಿನಾದ್ರೂ ಕೂಡ ಕ್ವಿಕ್ಲಿ ರಿಲೀಸ್ ಮಾಡಿ ಮಧ್ಯಂತರವಾಗಿ, ಇಲ್ಲದೆ ಹೋದ್ರೆ ಫೆಬ್ರವರಿ 18ರಿಂದ ರಾಜ್ಯಾದ್ಯಂತ ಸೇವೆಯನ್ನ ಸ್ಟಾಪ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡಲಾಗಿತ್ತು. ಆದರೆ ಸರ್ಕಾರದಿಂದ ಹಣ ಬಿಡುಗಡೆಯಾಗಲಿಲ್ಲ. ಹೀಗಾಗಿ ಹೇಳಿದಂತೆಯೇ ಫೆಬ್ರವರಿ 18ರಿಂದ ಕೃಷ್ಣ ಡಯಾಗ್ನೋಸ್ಟಿಕ್ ತನ್ನ ಬಾಗಿಲನ್ನು ಹಾಕಿದೆ. ಹಾಗಿದ್ರೆ ಸರ್ಕಾರ ಯಾಕೆ ದುಡ್ಡು ಕೊಟ್ಟಿಲ್ಲ? 143 ಕೋಟಿ ರೂಪಾಯಿ ಬಿಲ್ ಪೆಂಡಿಂಗ್ ಇಟ್ಕೊಂಡು ಆರೋಗ್ಯ ಇಲಾಖೆ ಅಷ್ಟೊಂದು ದುಡ್ಡು ಉಳಿಸಿ ಮಾಡ್ತಿರೋದಾದ್ರೂ ಏನು? ಇದಕ್ಕೆ ಸರ್ಕಾರ ಉತ್ತರವನ್ನ ಬೇರೆ ತರ ಕೊಡ್ತಾ ಇದೆ. ಅದು ಇಡೀ ಪ್ರಕರಣಕ್ಕೆ ಟ್ವಿಸ್ಟ್. ಇದು ಫೇಕ್ ಬಿಲ್ ದಂಧೆ ಎಂದ ಸರ್ಕಾರ. ನ್ಯಾಷನಲ್ ಹೆಲ್ತ್ ಮಿಷನ್ ಕರ್ನಾಟಕ ಈ ಬಗ್ಗೆ ಅಧಿಕೃತವಾಗಿ ಒಂದು ರಿಜಾಯಿಂಡರ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ಅದರ ಪ್ರಕಾರ ಕೃಷ್ಣ ಡಯಾಗ್ನೋಸ್ಟಿಕ್ ಕಂಪನಿ 143 ಕೋಟಿ ರೂಪಾಯಿ ಬಾಕಿ ಇದೆ ಅಂತ ಕ್ಲೇಮ್ ಮಾಡ್ತಿದೆ. ಆದರೆ 2019ರಿಂದಲೂ ಈ ಬಿಲ್ಗಳ ಬಗ್ಗೆ ವಿವಾದ ಇದೆ. ಈ ಮೊತ್ತವನ್ನು ನಮ್ಮ ಇಲಾಖೆ ಒಪ್ಕೊಂಡಿಲ್ಲ. ಹೀಗಾಗಿ ವಿವಾದಿತ ಬಿಲ್ಗಳಿಗೆ ನಾವು ಹಣ ಪೇ ಮಾಡೋಕ್ಕೆ ಬರಲ್ಲ ಅಂತ ಸರ್ಕಾರ ಉತ್ತರ ಕೊಟ್ಟಿದೆ. ಇದರ ಅರ್ಥ ನಿಮ್ಮ ಬಿಲ್ಲನ್ನೇ ನಾವು ಒಪ್ಪಲ್ಲ ಅಂತ. ಸರಿಯಾಗಿ ಬಿಲ್ ಮಾಡಲಿಲ್ಲ, ಸ್ಕ್ಯಾಮ್ ಮಾಡಿದ್ದೀರಾ ಅಂತ. ಓವರ್ ಬಿಲ್ಲಿಂಗ್ ಅಥವಾ ಫೇಕ್ ಬಿಲ್ಲಿಂಗ್ ನಡೆದಿದೆ ಅನ್ನೋದು ಆರೋಪ ರಾಜ್ಯ ಸರ್ಕಾರದ್ದು. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಇದನ್ನೇ ಪ್ರತಿಪಾದಿಸ್ತಾ ಇದ್ದಾರೆ. ನಾವು ಸುಮ್ಮನೆ ದುಡ್ಡು ತಡೆ ಹಿಡಿದಿಲ್ಲ, ಅಕ್ರಮ ಆಗಿದೆ ಅಂತ ಹೇಳ್ತಿದ್ದಾರೆ ಅವರು. ಅಕ್ರಮದ ಆರೋಪ ಏನು ಗೊತ್ತಾ? ಒಬ್ಬ ರೋಗಿಗೆ ಒಂದು CT ಸ್ಕ್ಯಾನ್ ಅಗತ್ಯ ಇದ್ದಾಗ ಅನಗತ್ಯವಾಗಿ ಬೇರೆ ಬೇರೆ ಆ್ಯಂಗಲ್ನಲ್ಲಿ ಮಲ್ಟಿಪಲ್ ಸ್ಕ್ಯಾನ್ ಮಾಡೋದು, ಒಂದೇ ರೋಗಿಗೆ 2 ಬಾರಿ ಬಿಲ್ ಮಾಡೋದು. ಹೀಗೆ ಸರ್ಕಾರದಿಂದ ಹೆಚ್ಚಿನ ಹಣ ಪಡೆಯೋಕೆ ಬಿಲ್ಗಳನ್ನು ಉಬ್ಬಿಸಲಾಗಿದೆ, ಇನ್ಫ್ಲೇಟೆಡ್ ಬಿಲ್ಸ್ ಅಂತ. ಮಲ್ಟಿಪಲ್ ಬಿಲ್ಗಳನ್ನು ರೈಸ್ ಮಾಡಿ ಸರ್ಕಾರಕ್ಕೆ ದೊಡ್ಡ ಬಿಲ್ ಕಳಿಸ್ತಾ ಇದ್ದಾರೆ ಅನ್ನೋದು ಸರ್ಕಾರದ ಕಡೆಯಿಂದ ಬರ್ತಾ ಇರೋ ಉತ್ತರ, ಗಂಭೀರ ಆರೋಪ. 2019ರಿಂದಲೇ ಈ ಬಿಲ್ಗಳ ವೆರಿಫಿಕೇಶನ್ ಆಯಿತು. ಸಾಕಷ್ಟು ವ್ಯತ್ಯಾಸಗಳು ಕಂಡು ಬಂದಿವೆ ನಮಗೆ. 1.5 ವರ್ಷದ ಹಿಂದೆ ಸರ್ಕಾರ ಸ್ಕ್ಯಾನಿಂಗ್ ವಿಚಾರದಲ್ಲಿ ಹೊಸ ರೂಲ್ಸ್ ತಂತು. ಯಾವುದೋ ಕಂಪನಿ ಹೇಳಿದ ತಕ್ಷಣ ಅಥವಾ ಪೇಷಂಟ್ ಕೇಳಿದ ತಕ್ಷಣ ಸ್ಕ್ಯಾನ್ ಮಾಡೋ ಹಾಗಿಲ್ಲ. ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ಸರ್ಟಿಫೈ ಮಾಡಬೇಕು ಮತ್ತು ಸ್ಕ್ಯಾನ್ ನಿಜವಾಗಿಯೂ ಅಗತ್ಯ ಇದ್ರೆ ಮಾತ್ರ ಮಾಡಬೇಕು ಅಂತ ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್ ತಂದಿದ್ದಾರೆ. ರಿಸಲ್ಟ್ ಏನಾಯ್ತು ಗೊತ್ತಾ? ಈ ಹೊಸ ರೂಲ್ಸ್ ಬಂದಮೇಲೆ CT ಸ್ಕ್ಯಾನ್ ಖರ್ಚು ಬರೋಬ್ಬರಿ 76% ಕಮ್ಮಿಯಾಗಿದೆ. MRI ಖರ್ಚು 64% ಡೌನ್ ಆಗಿದೆ. ಅಂದರೆ ಕೇವಲ 18 ತಿಂಗಳಲ್ಲಿ ಸರ್ಕಾರಕ್ಕೆ ಸುಮಾರು 200 ಕೋಟಿ ರೂಪಾಯಿ ಹಣ ಉಳಿತಾಯ ಆಗಿದೆ. ಇದನ್ನು ನೋಡಿದ ಮೇಲೆ ಸರ್ಕಾರಕ್ಕೆ ಡೌಟ್ ಬಂದಿದೆ. ಹಾಗಿದ್ರೆ ಹಳೆ ಬಿಲ್ಗಳಲ್ಲಿ ಎಷ್ಟರ ಮಟ್ಟಿಗೆ ಸುಳ್ಳು ಲೆಕ್ಕ ಇರಬಹುದು ಅಂತ. ಇದೇ ಕಾರಣಕ್ಕೆ ಬಿಗ್ ಬಿಲ್ ಫೈಟ್ ಶುರುವಾಗಿದೆ. ಚೆಕ್ ಮಾಡ್ತೀವಿ, ಆಡಿಟ್ ಮಾಡ್ತೀವಿ, ಆ ಬಿಲ್ಗಳಿಗೆ ಮಾತ್ರ ದುಡ್ಡು ಕೊಡ್ತೀವಿ ಸರಿ ಇರೋದಕ್ಕೆ. ಡೌಟ್ ಇರೋ, ವಿವಾದ ಇರೋ, ಫೇಕ್ ಅನ್ಸೋ ಬಿಲ್ಗಳಿಗೆ ದುಡ್ಡು ಕೊಡಲ್ಲ ಅನ್ನೋದು ಸರ್ಕಾರದ ಸ್ಟ್ಯಾಂಡ್. ಆರೋಗ್ಯ ಇಲಾಖೆಗೆ ಆರ್ಥಿಕ ಲಕ್ವಾ, ವಿಪಕ್ಷಗಳ ವಾಗ್ದಾಳಿ. ಸರ್ಕಾರದ ವಾದವನ್ನ ವಿಪಕ್ಷಗಳು ಒಪ್ತಾ ಇಲ್ಲ. ಸರ್ಕಾರದ ಬಳಿ ಆಸ್ಪತ್ರೆಗಳ ಬಿಲ್ ಕಟ್ಟೋಕೆ ದುಡ್ಡಿಲ್ಲ, ಗ್ಯಾರಂಟಿ ಯೋಜನೆಗಳಿಗೆ ಹಣ ಸುರಿದು ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. ಇದು ಸಣ್ಣ ಆಡಳಿತಾತ್ಮಕ ವೈಫಲ್ಯ ಅಲ್ಲ, ಇಡೀ ಆರೋಗ್ಯ ಇಲಾಖೆಗೆ ಆರ್ಥಿಕ ಲಕ್ವಾ ಹೊಡೆದಿದೆ ಅಂತ ಬಿಜೆಪಿ ನಾಯಕರು ಆರೋಪ ಮಾಡಿದ್ದಾರೆ. ಒಂದ್ ಕಡೆ ಆಸ್ಪತ್ರೆಗಳಲ್ಲಿ ಔಷಧ ಕೊರತೆ ಇದೆ ಅನ್ನೋ ಆರೋಪದ ನಡುವೆ ಸ್ಕ್ಯಾನಿಂಗ್ ಕೂಡ ನಿಂತಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡಲೇ ಇದರ ಹೊಣೆ ಹೊರಬೇಕು ಅಂತ ವಿಪಕ್ಷಗಳು ಆಗ್ರಹ ಮಾಡಿವೆ. ಮುಂದೇನು? ಬಡವರ ಗತಿ ಏನು? ಸದ್ಯಕ್ಕೆ ಎಚ್ಚೆತ್ತುಕೊಂಡಿದ್ದಾರೆ, ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ನ್ಯಾಷನಲ್ ಹೆಲ್ತ್ ಮಿಷನ್ ಮತ್ತು ಆರೋಗ್ಯ ಇಲಾಖೆ ಸೇರಿ ಸಮಸ್ಯೆ ಆಗಿರೋ ಜಿಲ್ಲಾಸ್ಪತ್ರೆಗಳ ರೋಗಿಗಳನ್ನು ಪಕ್ಕದಲ್ಲಿರೋ ಬೇರೆ ಕೇಂದ್ರಗಳಿಗೆ ಶಿಫ್ಟ್ ಮಾಡೋ ಮ್ಯಾಪಿಂಗ್ ಕಾರ್ಯ ಶುರು ಮಾಡಿದ್ದಾರೆ. ಅಂದರೆ ರೋಗಿಗಳನ್ನು ಹತ್ತಿರದ ಸರ್ಕಾರಿ ಮೆಡಿಕಲ್ ಕಾಲೇಜುಗಳಿಗೆ ಅಥವಾ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಡಿಯಲ್ಲಿ ಕೆಲಸ ಮಾಡೋ ಖಾಸಗಿ ಆಸ್ಪತ್ರೆಗಳಿಗೆ ಕಳಿಸ್ತಾ ಇದ್ದಾರೆ. ಸಮಾಧಾನದ ವಿಚಾರ ಅಂದರೆ SAST ಅಡಿಯಲ್ಲಿ, ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಡಿಯಲ್ಲಿ ಬರೋ ಈ ಖಾಸಗಿ ಕೇಂದ್ರಗಳಲ್ಲೂ ಕೂಡ BPL ರೋಗಿಗಳಿಗೆ ಸಂಪೂರ್ಣ ಉಚಿತವಾಗಿ ಸ್ಕ್ಯಾನಿಂಗ್ ಸಿಗುತ್ತೆ. APL ರೋಗಿಗಳಿಗೆ 30% ರಿಯಾಯಿತಿ ಸಿಗುತ್ತೆ. ಇನ್ನು 2-3 ದಿನಗಳಲ್ಲಿ ಎಲ್ಲ ಪರ್ಯಾಯ ವ್ಯವಸ್ಥೆಗಳು ಆಗತ್ತೆ, ಯಾರು ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಸರ್ಕಾರ ಸದ್ಯಕ್ಕೆ ಭರವಸೆ ಕೊಡ್ತಾ ಇದೆ. ಇವ್ರ ಜಗಳ ಏನೇ ಇರಲಿ, ಕಂಪನಿದು ಸರ್ಕಾರದ್ದು ಏನ್ ಫೆಸಿಲಿಟೀಸ್ ಕೊಡ್ತಾ ಇದ್ದೀರಾ ಅದನ್ನ ಕರೆಕ್ಟ್ ಆಗಿ ಸಿಗೋ ರೀತಿ ಎನ್ಶೋರ್ ಮಾಡಬೇಕು. ಈ ರೀತಿ ಬಂದ ಆದ್ಮೇಲೆ ಆಕ್ಷನ್ ತಗೊಳ್ಳೋದಲ್ಲ. ಮುಂಚೆನೆ ಈ ರೀತಿ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ಮೇಲೆ ಯಾಕೆ ಮತ್ತೆ ಮುಂದುವರಿಸಿದ್ದೀರಾ? ಫೇಕ್ ಬಿಲ್ಲಿಂಗ್ ಮಾಡ್ತಿದ್ದಾರೆ ಅಂದರೆ ತನಿಖೆ ಮಾಡಿ ಆಕ್ಷನ್ ತಗೊಳ್ಳಿ. ಹಗ್ಗ ಜಗಾಟ ಮಾಡಿಕೊಂಡು ಬಡವರನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಡಿ ಅನ್ನೋದು ನಮ್ಮ ಆಗ್ರಹ. ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಪ್ರತಿಯೊಬ್ಬರಿಗೂ ಈ ವರದಿಯನ್ನು ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಸೇರಿ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಆ ನಾಲೆಜ್ ಕಮ್ಯುನಿಟಿಯನ್ನು ಜಾಯಿನ್ ಆಗ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ತಂಡಕ್ಕೆ ನಿಷ್ಪಕ್ಷಪಾತ ಕೆಲಸಕ್ಕೆ ಬೆಂಬಲ ಕೊಟ್ಟಂತೇನೂ ಆಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.